ನಿನ್ನೆ ಒಂದು ದೊಡ್ಡ ಗಲಾಟೆ ಆಯಿತು. ಪಂಚೆ ಧರಿಸಿ ಬಂದ ರೈತನಿಗೆ ಒಳಗೆ ಪ್ರವೇಶ ಮಾಡಲು ಅನುಮತಿ ನೀಡದ GT ವರ್ಲ್ಡ್ ಮಾಲ್ಗೆ ತಕ್ಕ ಶಾಸ್ತಿಯಾಗಿದೆ. ಯಾರು ಒಳಗೆ ಬಿಟ್ಟಿಲ್ವ ನಮ್ಮ ರೈತನನ್ನು, ಆ ಮಾಲ್ 7 ದಿನ ಬಂದಾಗಿದೆ. ಏನು ಫಕೀರಪ್ಪ ಫುಲ್ ಮಹಾತ್ಮ ಗಾಂಧಿ ಆಗ್ಬಿಟ್ರಿ ರೀ. ಫಕೀರಪ್ಪ ಏನು ಊರಲ್ಲಿ ಹೇಳ್ತಾರೆ, ನೋಡ್ದಾ ನನ್ನನ್ನು ಬಿಟ್ಟಿಲ್ಲ, 1 ವಾರ ಬಂದ್ ಮಾಡಿಸಿದೆ ಅಂತೇಳಿ ಫುಲ್ ಅವಾಗ ಕ್ರಿಯೇಟ್ ಆಗಿರುತ್ತೆ ಅಲ್ವಾ ಫಕೀರಪ್ಪ ಅವ್ರದ್ದು. BBMP ಅಧಿಕಾರಿಗಳು 7 ದಿನಗಳ ಕಾಲ ಮಾಲ್ ಬಂದ್ ಮಾಡಿಸಿದ್ದಾರೆ. ಸಿನಿಮಾ ನೋಡಲು ಮಗನೊಂದಿಗೆ ಬಂದಿದ್ದ ರೈತರೊಬ್ಬ ಮಾಲ್ನ ಸೆಕ್ಯೂರಿಟಿ ಗಾರ್ಡ್ ಪ್ರವೇಶ ನಿರಾಕರಣೆ ಮಾಡಿ ಅವಮಾನ ಮಾಡಿದರು. ಆಮೇಲೆ ನಾವು ಯಾವ ರೀತಿ ಅದನ್ನು ಉಜ್ಜಬೇಕಿತ್ತೋ ರುಬ್ಬಬೇಕಿತ್ತೋ ರುಬ್ಬಿದ ನಂತರ ಕನ್ನಡ ಸಂಘಟನೆಗಳು ಯಾವ ರೀತಿ ಬಂದರೂ ನಿಮ್ಗೆ ಗೊತ್ತಿದೆ. ಆಮೇಲೆ ಸದನದಲ್ಲಿ ಚರ್ಚೆ ಆಯಿತು. ಆಮೇಲೆ ಸದನದಲ್ಲೂ ಸದ್ದು ಮಾಡಿತು. ಸ್ಪೀಕರ್ UT ಖಾದರ್ ಸದನದಲ್ಲಿ ಪ್ರಸ್ತಾಪ ಮಾಡಿದರು. ಮಾಲ್ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಸೂಚನೆ ಕೊಟ್ಟರು. ಕೇಳಿಸ್ಕೊಳ್ಳಿ. BBMPಯಿಂದ ನಮಗೆ ನೋಟಿಸ್ ಬಂದಿದೆ ಇನ್ಸ್ಟೆನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಆ ಎಕ್ಸ್ಪ್ಲನೇಷನ್ ಕೊಡೋವರೆಗೂ ನಾವು ಮಾಲನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ಲನೇಷನ್ ಟೆನೆಂಟ್ಸ್ ಯಾವುದೇ ಥರ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಗಲಿ TVR ಆಗಲಿ ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಏನಾಗಿದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವರು ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ದಾರೆ. ಸದ್ಯಕ್ಕೆ ಮಾಲ್ ಇವತ್ತಿಂದ ನೆಕ್ಸ್ಟು ಅಫಿಷಿಯಲ್ಸ್ ಹೇಳೋವರೆಗೂ ಕ್ಲೋಸ್ ಆಗಿರುತ್ತೆ. ಆಗಿದ್ದ ಘಟನೆಗೆ ಅಫಿಷಿಯಲ್ ಆಗಿ ನಮಗೆ ಸರ್ ತೆರಿಗೆ 1 ವರ್ಷದ್ದು ನಮ್ಮದು ಬಾಕಿ ಇದೆ. ಅದರಲ್ಲಿ 1 ಕೋಟಿ. ಕೇಸ್ ಸೀರಿಯಸ್ ಆಗೋದು ಇಲ್ಲಿ. ಒಂದು ವೇಳೆ ದದ್ದಲ್ ಅದನ್ನು ತಿಂದ್ರ ದುಡ್ಡು, ಅಥವಾ ನಾಗೇಂದ್ರ ತಿಂದ್ರ, ಅಥವಾ ಉಳಿದ ಅಧಿಕಾರಿಗಳು ತಿಂದ್ರ ಇಶ್ಯೂ ಆಗಲ್ಲ. ಅಂದರೆ ಅವ್ರು ರಾಜೀನಾಮೆ ಕೊಡಬೇಕು, ಅವ್ರಿಗೆ ಶಿಕ್ಷೆ ಆಗುತ್ತೆ. ಪಾರ್ಟಿಗೆ ಚುನಾವಣೆಗೆ ಬಳಕೆಯಾಗಿದ್ದರೆ ದೊಡ್ಡವರ ಅನುಮತಿ ಇಲ್ಲದೆ ಬಳಕೆ ಆಗೋಕ್ಕೆ ಸಾಧ್ಯ ಇಲ್ಲ. ಯಾವ್ಯಾವ ಚುನಾವಣೆಗೆ ಹೋಗ್ಬಿಟ್ಟು ತಮ್ಮ ದುಡ್ಡನ್ನು ಬಳಕೆ ಮಾಡ್ತಾರೆ ನಾಗೇಂದ್ರ ಅವರು? ಉಚ್ಚನಾಯ ಕಚ್ಚಿದೆಯಾ? ಇಲ್ಲ ತಾನೆ. ಏನೋ ಮಾಡ್ರಪ್ಪ ಅಂತ ಹೇಳಿದಾಗ ಮಾಡಿರ್ತಾರೆ. ಹಾಗಾಗಿ ಎಲ್ಲಿ ತನಕ ಇದ್ದದ್ದು ಅಂತ ಹೇಳಿದ್ರೆ ಚುನಾವಣೆಗೆ ಬಳಕೆ ಆಗಿದೆ ಇಲ್ವ ಅಷ್ಟೇ ಪಾಯಿಂಟ್ ಇದ್ದದ್ದು. ಈಗ ED ಹೇಳುತ್ತೆ ಎಸ್ ಚುನಾವಣೆಗೆ ಬಳಕೆ ಆಗಿದೆ. ಸರ್ಕಾರಿ ದುಡ್ಡು ಬಾರ್ಗೆ ಯಾವುದಕ್ಕೆ ಬಳಕೆ? ಎಣ್ಣೆಗೆ. ED ಪ್ರಕಟಣೆ ಬಗ್ಗೆ ಯಾರೊಬ್ಬರು ಮಾತಾಡ್ತಾ ಇಲ್ಲ. ನೆನ್ನೆ ಪ್ರಕಟಣೆ ಕೊಡ್ತಾರೆ. ನಾಗೇಂದ್ರ ದದ್ದಲ್ ಬಗ್ಗೆ ED ಸ್ಫೋಟಕ ಮಾಹಿತಿ ಕೊಡ್ತು. ನೆನ್ನೆ ST ಸಮುದಾಯದ ಹಣ ಬಾರ್ಗಳಿಗೂ ಹೋಗಿತ್ತು. ಅಕ್ರಮ ಹಣ ವರ್ಗಾವಣೆ ಕೇಸ್ ಹಾಕಿರೋ ED ಬರೋಬ್ಬರಿ 89 ಕೋಟಿ 62 ಲಕ್ಷ ಬಾರ್ಗಳಿಗೆ ಶಿಫ್ಟು. ಅಂದರೆ ಎಲ್ಲ ದುಡ್ಡನ್ನು ಎಣ್ಣೆಗೆ ತಗೊಂಡ್ರು ಅಂತಲ್ಲ. ಇವರು 4 ರಾಜ್ಯಗಳಿಗೆ ಹೋಗ್ತಾರೆ. ಯಾರು ED ಅವರು 23 ಪ್ರದೇಶಗಳ ಮೇಲೆ ರೇಡ್ ಮಾಡ್ತಾರೆ. ED ರೇಡ್ 90 ಕೋಟಿ ಕಾಸು. ನಾನು ಮೊದಲೇ ಹೇಳಿದೆ, ಮೇನ್ ಅಕೌಂಟಿಂದ MG ರೋಡ್ ನೋಡಿ, ವಸಂತನಗರ ಅಕೌಂಟ್ ಒರಿಜಿನಲ್ ಅಕೌಂಟ್, ನಕಲಿ ಅಕೌಂಟ್ ಯಾವುದು MG ರೋಡ್ ಅಕೌಂಟಿಂದ 90 ಕೋಟಿ, 18 ನಕಲಿ ಅಕೌಂಟ್ ಸತ್ಯನಾರಾಯಣ ವರ್ಮ ಮಾಡ್ತಾನೆ. ಅಲ್ಲಿಂದ 200 300 400 700 ಅಕೌಂಟ್ಗಳಿಗೆ. ಅದೆಲ್ಲ ಯಾರು? ಬಾರ್ ಶಾಪ್ ಓನರ್ಸು, ದುಡ್ಡಿದ್ದವ, ಅವ್ರ ಹತ್ರ ವಾಪಸ್ ಕ್ಯಾಶ್ ತಗೊಳ್ಳೋದು. ಇನ್ನು ಕೆಲವರು ಇಲ್ಲಣ್ಣ ಎಣ್ಣೆ ಕೊಟ್ಬಿಡ್ತೀನಿ ಎಲೆಕ್ಷನ್ಗೆ ಅಂತೇಳಿ. ಆಂಧ್ರ ತೆಲಂಗಾಣದಲ್ಲಿ ಸೃಷ್ಟಿಯಾಗಿದ್ದು ಆ ಅಕೌಂಟ್ 18 ಅಕೌಂಟ್ಗಳಿಂದ ನಕಲಿ ಮತ್ತು ಶೆಲ್ ಖಾತೆಗಳಿಗೆ. ಶೆಲ್ ಖಾತೆ ಅಂತಂದರೆ ಸಣ್ಣ ಖಾತೆ ಇರುತ್ತೆ. 1 ಕೋಟಿ ಇಟ್ಟಿರ್ತಾರೆ, 2 ಕೋಟಿ ಇರ್ತಾರೆ, ಅಲ್ಲಿ ಕೊಡೋದು, ವಾಪಸ್ ತಗೊಳ್ಳೋದು. ವಾಲ್ಮೀಕಿ ನಿಗಮದ ಹಣ ಚುನಾವಣೆಗೆ ಬಳಕೆಯಾಗಿದೆ ಅಂತೇಳಿ ED ಹೇಳಿದೆ. ಈಗ ಸಿಕ್ಕಾಕೋತಾರೆ ಮುಖ್ಯಮಂತ್ರಿ ಆಗಲಿ ಅಥವಾ ಕಾಂಗ್ರೆಸ್ನ ನಾಯಕರಾಗಲಿ. ವಾಲ್ಮೀಕಿ ನಿಗಮದ ಹಣ ಬಾರ್ಗಳಿಗೆ ವರ್ಗಾವಣೆ. ಹಣಕ್ಕೆ ಪರ್ಯಾಯವಾಗಿ ಎಣ್ಣೆ ಕೊಟ್ಟಿದ್ವಾ ಬಾರ್ಗಳು ಎಲೆಕ್ಷನ್ಗೆ? ಅದು ತೆಲಂಗಾಣ ಎಲೆಕ್ಷನ್ ಕೂಡ ಆಗಿರ್ಬೋದು, ಕರ್ನಾಟಕ ಬಳ್ಳಾರಿ ಎಲೆಕ್ಷನ್ ಕೂಡ ಆಗಿರ್ಬೋದು. ಆ ಮದ್ಯವನ್ನು ಚುನಾವಣೆಗೆ ಬಳಕೆ ಮಾಡಲಾಯ್ತಾ? ಯಾವಾಗ ಮದ್ಯ ಬಳಕೆ ಆಗುತ್ತೆ ಹೇಳಿ ಚುನಾವಣೆಗೆ? ನಾಳೆ ಓಟು, ಇವತ್ತು ರಾತ್ರಿ ಬಳಕೆ ಆಗುತ್ತೆ. ಹಣ ತಗೋ, 1 ಕ್ವಾರ್ಟರ್ ತಗೋ, ಹಣ 1 ಕ್ವಾರ್ಟರ್ ತಗೋ, ನಮ್ಗೆ ಓಟ್ ಹಾಕ್ಬೇಕು, 1 ಕ್ವಾರ್ಟರ್ ತಗೋ, ಹಣ ನಮ್ಮಲ್ಲಿ 4 ಜನ ಇದ್ದಾರೆ, ನೀನು 4 ಕ್ವಾರ್ಟರ್ ತಗೋ, ಹಾಗೆ ಗೊತ್ತಲ್ಲ ನಿಮಗೆ. ಆಮೇಲೆ ಅಷ್ಟೇ ಅಲ್ಲ, ವಾಲ್ಮೀಕಿ ನಿಗಮದ ಹಣದಲ್ಲಿ ಕಾರ್ ಖರೀದಿ. ಯಾವುದು? ಲ್ಯಾಂಬೋರ್ಗಿನಿ ಸೆಕೆಂಡ್ ಹ್ಯಾಂಡ್ ಖರೀದಿ. ಅದು ಯಾವ ಕಾರ್ ಗೊತ್ತಾ? ಅದು ಜಾಕ್ಲಿನ್ ಫೆರ್ನಾಂಡಿಸ್, ಹೀರೋಯಿನ್ ಜಾಕ್ಲಿನ್ ಫೆರ್ನಾಂಡಿಸ್ಗೆ ಒಂದು ಗಿಫ್ಟ್ ಕೊಟ್ಟಿದ್ದ ಗೊತ್ತಾ? ಸುಕೇಶ್ ಜಾಕ್ಲಿನ್ ಫೆರ್ನಾಂಡಿಸ್ ಕೊಟ್ಟಿದ್ದ. ಅದು ತಡೆದು ಅದನ್ನು ಹರಾಜಿಗೆ ಹಾಕಿದ್ರು. ಅದನ್ನು ಸೆಕೆಂಡ್ ಹ್ಯಾಂಡಲ್ಲಿ ಒಬ್ಬ ಖರೀದಿ ಮಾಡ್ದ, ಹೈದರಾಬಾದವ. ಈ ಸತ್ಯನಾರಾಯಣ ವರ್ಮ ಅದನ್ನು ಖರೀದಿ ಮಾಡ್ದ ವಾಪಸ್ಸು 2.5 ಕೋಟಿ ಕೊಟ್ಟು. ಈಗ ಕಾರ್ ವಾಪಸ್ ಕೊಟ್ಟು ದುಡ್ಡು ತಗೊಂಬಂದಿದ್ದಾರೆ. ಈ 89 ಕೋಟಿಲಿ 50 ಕೋಟಿ ಸಂಗ್ರಹ ಆಯಿತು ಅಂತ ಹೇಳ್ತಾರಲ್ಲ, ಆ ದುಡ್ಡು ಕೂಡ ಇದೆ. ಹಾಗಾಗಿ ವಾಲ್ಮೀಕಿ ನಿಗಮದ ಹಣ ಲೋಕಸಭಾ ಎಲೆಕ್ಷನ್ಗೆ ಕಾಂಗ್ರೆಸ್ನ ಪಕ್ಷಕ್ಕೆ ಖರ್ಚಾಗಿದೆ ಅನ್ನೋದನ್ನು ED ಹೇಳಿದೆ. ಇನ್ನು ಬಸನಗೌಡ ದದ್ದಲ್ ಮನೆಯಲ್ಲೂ ಕೂಡ ಅಕ್ರಮ ಹಣ ಪತ್ತೆಯಾಗಿದೆ. ಇಲ್ಲಿ ಎಲ್ಲಿ
ಪ್ರಾಬ್ಲಮ್ ಆಗಿದೆ ಅಂತಂದರೆ CM ಹೇಳಿದರು, DCM ಅವ್ರು ಏನೂ ಮಾಡಿಲ್ಲ ಅಂತಂದರು. ಯಾರು? DCM ಹೇಳಿದರು. ನಾಗೇಂದ್ರ ಅವರು ಯಾವುದೇ ತಪ್ಪು ಮಾಡಿಲ್ಲ ಅವ್ರ ಸ್ಟೈಲಲ್ಲಿ, ದದ್ದಲ್ ಯಾವುದೇ ತಪ್ಪು ಮಾಡಿಲ್ಲ. ಈಗ ED ಹೇಳ್ತಾ ಇದೆ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಅಂತ. ಏನು ಮಾಡ್ತೀರಿ? ಹಾಗಾಗಿ ಇವತ್ತು DK ಶಿವಕುಮಾರ್ ಬಂದಿರಲಿಲ್ಲ ಸದನಕ್ಕೆ. ಆದರೆ ಸಿದ್ದರಾಮಯ್ಯ ಮಾತ್ರ ಸಚಿನ್ ತೆಂಡೂಲ್ಕರ್ ಥರ ಬ್ಯಾಟಿಂಗ್ ಮಾಡಿದ್ರಪ್ಪ. ಒಬ್ಬರೇ ಕೂತು ಎಲ್ಲ ಬಾಲಿಗೆ ಇವರೇ ಸಿಕ್ಸರು, ಬೌಂಡ್ರಿ ಎಲ್ಲ ಇವ್ರದ್ದೇ ಇರಲಿ. ಈ ಮಾತನ್ನು ನಾನು ನಿನ್ನೆ ಆರಂಭದಿಂದ ಹೇಳ್ತಾ ಇದ್ದೀನಿ. ವಿಧಾನ ಪರಿಷತ್ನಲ್ಲಿ ರಿಪಬ್ಲಿಕ್ ಕನ್ನಡ ವರದಿ ಪ್ರಸ್ತಾಪ ಆಯಿತು. ಬಹಳ ಮುಖ್ಯವಾಗಿ JDSನ ಗೋವಿಂದರಾಜು ಅವರು ಪ್ರೈಮ್ ಟೈಮ್ ಬಗ್ಗೆ ಮಾತನಾಡಿದರು. ನಿನ್ನೆ ರಿಪಬ್ಲಿಕ್ TVಯಲ್ಲಿ ಜಯಪ್ರಕಾಶ್ ಶೆಟ್ಟರು ಮಾತಾಡ್ತಾ ಇದ್ರು. ಇವರು ರಾಜೀನಾಮೆ ನೀಡುವಾಗ ಯಾವುದೋ ಪ್ರಶಂಸನಾ ಪತ್ರ ಕೊಡ್ತಿದ್ದ ಹಾಗೆ ಕೊಡ್ತಾ ಇದ್ರು ಅಂತ ಟೀಕಿಸ್ತಾ ಇದ್ರು ಅಂತ ಗೋವಿಂದರಾಜು ಹೇಳಿದರು ವಿಧಾನ ಪರಿಷತ್ನಲ್ಲಿ. ಕೇಳಿಸ್ಕೊಳ್ಳಿ. ನೆನ್ನೆ ಟಿವಿನಲ್ಲಿ ನೋಡಿದೆ, ರಿಪಬ್ಲಿಕ್ ಟಿವಿನಲ್ಲಿ ನೆನ್ನೆ ಮಾತಾಡ್ತಿದ್ರು ಯಾರು, ನಮ್ಮ ಶೆಟ್ರು, ಜಯಪ್ರಕಾಶ್ ಶೆಟ್ರು. ಇವರು ರಾಜೀನಾಮೆ ಕೊಡೋಕೆ ಹೋದಾಗ ಜಮೀರ್ ಸಾಹೇಬರು ಇದ್ರು. ಸಾರಿ, ಅವರು ಅದು ಯಾವ ರೀತಿ ಇತ್ತಂದರೆ ಅವ್ರು ರಾಜೀನಾಮೆ ಪತ್ರ ಕೊಡೋಕೆ ಹೋಗಿದ್ದನ್ನ ನಮಗೆ ಪ್ರಶಂಸಾ ಪತ್ರ ಕೊಡ್ಲಿಕ್ಕೆ ಹೋದಾಗ ನಿಂತ್ಕೊಂಡಂಗೆ ನಿಂತ್ಕೊಂಡಾಗಿದೆ. ನೆನ್ನೆ ಟಿವಿನಲ್ಲಿ ನೋಡಿದೆ, ರಿಪಬ್ಲಿಕ್ ಟಿವಿನಲ್ಲಿ ನೆನ್ನೆ ಮಾತಾಡ್ತಿದ್ರು ಯಾರು, ನಮ್ಮ ಶೆಟ್ರು, ಜಯಪ್ರಕಾಶ್ ಶೆಟ್ರು. ಇವರು ರಾಜೀನಾಮೆ ಕೊಡೋಕೆ ಹೋದಾಗ ಜಮೀರ್ ಸಾಹೇಬರು ಇದ್ರು. ಸಾರಿ, ಅವರು ಅದು ಯಾವ ರೀತಿ ಇತ್ತಂದರೆ ಅವ್ರು ರಾಜೀನಾಮೆ ಪತ್ರ ಕೊಡೋಕೆ ಹೋಗಿದ್ದನ್ನ ನಮಗೆ ಪ್ರಶಂಸಾ ಪತ್ರ ಕೊಡ್ಲಿಕ್ಕೆ ಹೋದಾಗ ನಿಂತ್ಕೊಂಡಂಗೆ ನಿಂತ್ಕೊಂಡಾಗಿದೆ. ನೋಡಿ, ಸದನ ಅಧಿವೇಶನ 10 ದಿನಗಳ ಕಾಲ ನಡೆಯುತ್ತೆ, ಎಲ್ಲ ಚರ್ಚೆಗಳಾಗುತ್ತೆ. ಇತ್ತ ಸದನದಲ್ಲಿ ವಾಲ್ಮೀಕಿ ನಿಗಮ ಹಗರಣ, ಕೈ ಕಮಲ ನಾಯಕರ ವಾಕ್ಸಮರಕ್ಕೆ ಕಾರಣವಾದರೆ ಅತ್ತ ಕೇಸ್ ಸಂಬಂಧ ನಾಗೇಂದ್ರ ಹಾಗೂ ದದ್ದಲ್ ED ಡ್ರಿಲ್ ಮಾಡ್ತಾನೇ ಇದೆ. ಆಮೇಲೆ ನಾಗೇಂದ್ರ ಅವರನ್ನು ಮತ್ತೆ 5 ದಿನಗಳ ಕಾಲ ವಶಕ್ಕೆ ಪಡೆದುಕೊಂಡಿದೆ. ಇದರ ಬಗ್ಗೆ ಅಪ್ಡೇಟ್ ಇಲ್ಲಿದೆ. ತೀವ್ರಗೊಂಡ ವಾಲ್ಮೀಕಿ ನಿಗಮ ಹಗರಣ ತನಿಖೆ. ಬಂಧನ ಭೀತಿಯಲ್ಲಿ ಶಾಸಕ ಬಸವನಗೌಡ ದದ್ದಲ್. ವಾಲ್ಮೀಕಿ ನಿಗಮದಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ED ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ದದ್ದಲ್ಗೆ ನೋಟಿಸ್ ನೀಡಿದ್ರು. ED ಮುಂದೆ ಹಾಜರಾಗಿರಲಿಲ್ಲ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು, ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.